ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಒಂದು ಲೈಕ್ ಅನ್ನ ಮಾಡಿ. ಯಾರಾದ್ರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಗುರು, ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ನೀವು ಯಾರಿಗೆ ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ. ಗುರು 5 ಜನ ನಾಮಿನೇಟ್ ಆಗಿದ್ದಾರೆ. ಈ ವಾರ ಶಾಕಿಂಗ್ ಎಲಿಮಿನೇಷನ್ ಇರೋದಂತೂ ಗ್ಯಾರಂಟಿ. ಯಾರು ಬೇಕಾದ್ರೂ ಹೋಗ್ಬೋದು. ತ್ರಿವಿಕ್ರಮು, ಮೋಕ್ಷಿತಾ, ಭವ್ಯ, ಚೈತ್ರ, ಧನ್ರಾಜ್ ಈ 5 ಜನನು ನಾಮಿನೇಟ್ ಆಗಿದ್ದಾರೆ. ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ತುಂಬಾ ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ನಾನು ವಿಡಿಯೋ ಮಾಡಿದ್ದೀನಿ ಗುರು. ಅನ್ಅಫಿಷಿಯಲ್ ವೋಟಿಂಗು ಅಫಿಷಿಯಲ್ ಅಲ್ಲಿ ಬೀಳ್ತಾರ ವೋಟಿಂಗು ಡಿಫ್ರೆನ್ಸ್ ಇದೆ ಅಂತ ನನ್ಗಿರ್ತಕ್ಕಂಥ ಅಪ್ಡೇಟ್. ಅದರಲ್ಲಿ ಬಾಟಮ್ ಅಲ್ಲಿ ಬಂದ್ರೆ ವೆರಿ ವೆರಿ ಶಾಕಿಂಗ್ ಗುರು. ಇಲ್ಲಿ ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ಬಂದ್ರೆ ಚೈತ್ರಕ್ಕ ಇದ್ದಾರೆ ಬಾಟಮ್ ಅಲ್ಲಿ. ಬಟ್ ನನಗಿರೋ ಇನ್ಫಾರ್ಮೇಶನ್ ಪ್ರಕಾರ ಚೈತ್ರಕ್ಕ ಅವರು ಬಾಟಮ್ ಅಲ್ಲಿ ಇಲ್ಲ, ಭವ್ಯ ಅವರು ಬಾಟಮ್ ಅಲ್ಲಿ ಇದ್ದಾರೆ ಗುರು. ಡಿಸರ್ವ್ ಕಂಟೆಸ್ಟೆಂಟ್, ನಿಮ್ ಕಂಟೆಸ್ಟೆಂಟ್ ಟಾಪ್ ಅಲ್ಲಿ ಇದಾರಾದ್ರು ಅಂತ ಅನ್ಕೊಳ್ಳಿ, ಬಾಟಮ್ ಅಲ್ಲಿ ಇದಾರ ಅಂತಾದ್ರು ಅನ್ಕೊಳ್ಳಿ. ನಿಮ್ಮ ಕಂಟೆಸ್ಟೆಂಟ್ಗೆ ನೀವು ಫೇವ್ರೇಟ್ಗೆ ವೋಟ್ ಅನ್ನ ಹಾಕೊಳ್ಳಿ. ಎಲಿಮಿನೇಟ್ ಆದ್ಮೇಲೆ ಮತ್ತೆ ಅಂತೇರು ಅಂತ ಯಾರು ಬೇಜಾರು ಮಾಡ್ಕೋಬೇಡಿ. ನನ್ಗಿರ್ತಕ್ಕಂಥ ಅಪ್ಡೇಟ್ ನಾನು ಹೇಳ್ತಾ ಇದ್ದೀನಿ. ಭವ್ಯ ಅವರು ಬಾಟಮ್ ಅಲ್ಲಿ ಇದಾರಂತೆ. ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ಚೈತ್ರ ಅವರು ಇದ್ದಾರೆ. ಅಪ್ಡೇಟ್ ಇರೋ ಪ್ರಕಾರ ಬಾಟಮ್ ಅಲ್ಲಿ ಭವ್ಯ ಅವರು ಇದ್ದಾರೆ. ಅದಾದ್ಮೇಲೆ ಬಾಟಮ್ ಇಂದ 2ನೇ ಪ್ಲೇಸ್ ಕಾಮನ್ನು, ಇಲ್ಲೂ ಧನ್ರಾಜ್ ಇದ್ದಾರೆ, ಅಲ್ಲೂ ಧನ್ರಾಜ್ ಇದ್ದಾರೆ, 2 ಕಡೆನೂ ಧನ್ರಾಜ್ ಇದ್ದಾರೆ, ಸೇಫು. ಅದಾದ್ಮೇಲೆ 3rd ಪ್ಲೇಸ್ ಅಲ್ಲಿ ಅನ್ಅಫಿಷಿಯಲ್ ಪೋಲ್ಸ್ ಅಲ್ಲಿ ಬಂದ್ರೆ ಭವ್ಯ ಗೌಡ ಅವರು ಇದ್ದಾರೆ. ಅಲ್ಲಿ ಅಪ್ಡೇಟ್ ಇರೋ ಪ್ರಕಾರ ಚೈತ್ರ ಅವರು 3rd ಪ್ಲೇಸ್ ಅಲ್ಲಿ ಇದ್ದಾರೆ. ಅರ್ಥ ಮಾಡ್ಕೊಳ್ಳಿ ನೀವು, ಅಲ್ಲಿಗೂ ಇಲ್ಲಿಗೂ ಡಿಫ್ರೆನ್ಸ್ ಹೆಂಗಿದೆ ಓಟು ಅಂತ ಅಂದ್ಬಿಟ್ಟು. ನಿಜವಾಗ್ಲೂ ಶಾಕಿಂಗ್ 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 ನನ್ಗಿದಂತೂ. ಟಾಪ್ ಅಲ್ಲಿ ಬಂದ್ರೆ ಅನ್ಅಫಿಷಿಯಲ್ ಅಲ್ಲೂ ಮೋಕ್ಷಿತಾ ಅವರಿದ್ದಾರೆ, ಆ ಕಡೆ ಅಪ್ಡೇಟ್ ಇರೋ ಕಡೆನೂ ಮೋಕ್ಷಿತಾ ಅವರಿದ್ದಾರೆ. 2 ಕಡೆನೂ ಟಾಪ್ ಅಲ್ಲಿ ಅವರೇ ಇದ್ದಾರೆ. 2nd ಪ್ಲೇಸ್ ಅಲ್ಲಿ ಬಂದ್ರೆ ಅನ್ಅಫಿಷಿಯಲ್ ಅಲ್ಲಿ ತ್ರಿವಿಕ್ರಮ್ ಅವರು ಇದ್ದಾರೆ, ಅಪ್ಡೇಟ್ ಇರೋ ಕಡೆನೂ ತ್ರಿವಿಕ್ರಮ್ ಅವರು ಇದ್ದಾರೆ. ತುಂಬಾ ಜಾಸ್ತಿ ಸ್ಟ್ರಾಂಗ್ ವೋಟಿಂಗ್ ಬೀಳ್ತಾ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟಿಂಗ್ ಅನ್ನು ಹಾಕೊಳ್ಳಿ. ಒಂದೇನಪ್ಪ ಅಂತಂದ್ರೆ ಪರ್ಸೆಂಟೇಜಸ್ ಅನ್ನೋದು ಬಾಟಮ್ ಅಲ್ಲಿರೋರ್ಗೂ ಕಡಿಮೆ ಇದೆ, ಡಿಫ್ರೆನ್ಸ್ ಕಡಿಮೆ ಇದೆ ಪರ್ಸೆಂಟೇಜು. ಭವ್ಯಗೂ ಧನ್ರಾಜ್ಗೂ ಕಡಿಮೆ ಇದೆ, ಚೈತ್ರಾಗೂ ಧನ್ರಾಜ್ಗೂ ಕಡಿಮೆ ಇದೆ. ಮೇಲೆ ತ್ರಿವಿಕ್ರಮ್ಗೂ ಮತ್ತೆ ಮೋಕ್ಷಿತಾಗೂ ಪರ್ಸೆಂಟೇಜು ಡಿಫ್ರೆನ್ಸ್ ಇದೆ. ನಿಮ್ಮ ಫೇವ್ರೇಟ್ಗೆ ನೀವು ವೋಟ್ ಅನ್ನ ಹಾಕೊಳ್ಳಿ. ಆಮೇಲೆ ಇಲ್ಲ ಗುರು ಇದು ಅಂತೇರು ಅಂತಂದ್ರೆ ಯಾರೇನು ಮಾಡಕ್ಕಾಗೋದಿಲ್ಲ ಗುರು. ನಂದು ಒಂದೇ ಒಪಿನಿಯನ್ ಗುರು, ಕಷ್ಟಪಟ್ಟು ಆಟ ಆಡಿರೋರು ಡಿಸರ್ವ್ ಇರೋರು ಎಲಿಮಿನೇಟ್ ಆಗ್ಬಾರ್ದು ಅಷ್ಟೇ. ಅದು ನನ್ನ ಒಪಿನಿಯನ್. ನಿಮ್ಗೆ ಏನ್ ಅನಿಸ್ತು? ನೀವು ಯಾರ್ ಫೇವ್ರೇಟ್, ಯಾರು ವೋಟ್ ಮಾಡ್ತಾ ಇದ್ದೀರಾ ಅಂತ ಈ ವಿಡಿಯೋ ಕೆಳಗಡೆ ಕಾಮೆಂಟ್ ಮಾಡಿ ಗುರು. ಮತ್ತೆ ಹೇಳ್ತಾ ಇದ್ದೀನಿ, ಅನ್ಅಫಿಷಿಯಲ್ ಪೋಲ್ಸ್ ಹೇಳಿದ್ದೀನಿ, ನನ್ಗಿರ್ತಕ್ಕಂಥ ಅಪ್ಡೇಟ್ ಹೇಳಿದ್ದೀನಿ. ಭವ್ಯ ಗೌಡ ಈಸ್ ಇನ್ ಡೇಂಜರ್ ಝೋನ್. ಒಂದ್ ವೇಳೆ ಎಲಿಮಿನೇಟ್ ಆದ್ರೆ ಯಾರು ಆಶ್ಚರ್ಯ ಪಡಬೇಕಾಗಿಲ್ಲ. ನೀವು ನಿಮ್ಮ ಫೇವ್ರೇಟ್ಗೆ ವೋಟ್ ಹಾಕೊಳ್ಳಿ, ಯಾರಿಗಾದ್ರೂ ಹಾಕೊಳ್ಳಿ, ನಿಮ್ಮ ಫೇವ್ರೇಟ್ಗೆ ವೋಟ್ ಹಾಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ನಮಸ್ತೆ.